ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕನ್ನಡ ಪೆಡಗಾಜಿಗೆ ಸಂಬಂಧಿಸಿದಂತೆ ನಾವಿವತ್ತು ಭಾಷಾ ಬೋಧನಾ ಕಲಿಕಾ ನಿಯಮಗಳು ಅಥವಾ ತಂತ್ರಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮಗು ಭಾಷೆಯನ್ನ ಅನುಕರಣೆ ಮೂಲಕ ಕಲಿಯುತ್ತೆ. ಮಗು ಯಾವ್ದ್ರಿಂದ ನೋಡಿ, ತಂದೆ ತಾಯಿ ಏನಿರ್ತಾರೆ ನೋಡಿ, ಒಂದು ಮಗುನ ನೀವು ಕಾಡಲ್ಲಿ ಬಿಟ್ರು ಕೂಡ ಅದು ಮಾತಾಡೋದನ್ನ ಕಲಿಯಲ್ಲ. ಯಾಕೆ ಅಂದ್ರೆ ಅದು ಅನುಕರಣೆ ಮಾಡುವಂತದ್ದು ಪ್ರಾಣಿ ಪಕ್ಷಿಗಳ ಒಂದು ಶಬ್ದವನ್ನ. ಓಕೆ, ಸೊ ಹಾಗಾಗಿ ಅಲ್ಲಿ ಏನಾದ್ರೂ ಮಾತಾಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ನೋಡಿ, ಯಾವಾಗ್ಲೂ ಒಂದು ಮಗು ಏನಿರುತ್ತೆ ಭಾಷೆಯನ್ನ ಅನುಕರಣೆ ಮೂಲಕನೇ ಕಲಿತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನಿಯಮಗಳು ಬರ್ತಾ ಹೋಗ್ತವೆ. ಮೊದಲನೇದು ನೋಡೋಣ, ಸಿದ್ಧತಾ ತತ್ವ. ಸಿದ್ಧತಾ ತತ್ವ ಏನ್ ಹೇಳುತ್ತೆ? ಭಾಷಾ ಕಲಿಕೆಗೆ ಥಾರ್ನ್ಡೈಕ್ ನ ಕಲಿಕಾ ನಿಯಮದ ಪ್ರಕಾರ ಸಿದ್ಧತೆ ಹೊಂದಿರಬೇಕು. ಅಂದ್ರೆ ಮಗು ಕಲಿಯೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ಒತ್ತಡ ಪೂರ್ವಕವಾಗಿ ಕಲಿಸೋದಕ್ಕೆ ಹೋಗ್ಬಾರ್ದು ಅಂತ ಹೇಳುತ್ತೆ. ಮಕ್ಕಳಿಗೆ ಭಾಷಾ ಕೌಶಲ್ಯಗಳನ್ನ ಕಲಿಯೋದಕ್ಕೆ ಮಕ್ಕಳು ಭಾಷಾ ಕೌಶಲ್ಯಗಳನ್ನ ಕಲಿಬೇಕು ಅಂತ ಅಂದ್ರೆ ಮಾನಸಿಕ, ದೈಹಿಕ ಮತ್ತೆ ಧ್ವನ್ಯಂಗಗಳ ಸಿದ್ಧತೆ ಇರಬೇಕಾಗತ್ತೆ. ಜೊತೆಗೆ ವಿದ್ಯಾರ್ಥಿಯಲ್ಲಿ ಮೊದಲು ಆಸಕ್ತಿಯನ್ನ ಮೂಡಿಸ್ಬೇಕಾಗತ್ತೆ. ಉದಾಹರಣೆಗೆ ಚಾರ್ಟು ಮತ್ತೆ ವರ್ಣಮಾಲೆಯ ಚಿತ್ರಪಟಗಳ ಅಂದ್ರೇನು, ಚಾರ್ಟ್ ಆಗಿರ್ಬೋದು, ವರ್ಣಮಾಲೆಯ ಚಿತ್ರಪಟಗಳಾಗಿರ್ಬೋದು, ಇವುಗಳನ್ನ ಬಳಕೆ ಮಾಡಿ ಮಕ್ಕಳಲ್ಲಿ ಫಸ್ಟ್ ಭಾಷೆಯ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ಬೇಕು. ಓಕೆ, ಇದನ್ನೇ ಹೇಳೋದು ಸಿದ್ಧತಾ ತತ್ವ ಅಂತ ಹೇಳಿ. ಓಕೆ, ಎರಡನೇದು ಬಂದು ಅನುಕರಣೆ ತತ್ವ ಅಥವಾ ಅನುಕರಣೆ ನಿಯಮ ಅಂತ ಕೂಡ ಹೇಳ್ತೀವಿ. ಅನುಕರಣೆ ತತ್ವ ಅಥವಾ ಅನುಕರಣೆಯ ನಿಯಮ ಅಂತ ಹೇಳ್ತೀವಿ. ಇದು ಮಕ್ಕಳ ಸಹಜ ಗುಣ. ಅಂದ್ರೇನು? ಅನುಕರಣೆ ಮಾಡುವಂತದ್ದು ಇದು ಒಂದು ಸಹಜ ಗುಣ. ಓಕೆ, ಭಾಷೆಯು ಕಲಿಕೆಯ ಅನುಕರಣೆ ಮೂಲಕವೇ ಆರಂಭವಾಗುವುದು. ಓಕೆ, ಭಾಷೆ ಅನ್ನುವಂಥದ್ದು ಕಲಿಕೆಯ ಅಂದ್ರೆ ಭಾಷಾ ಕಲಿಕೆ ಆಗ್ಬೇಕಿದೆ. ಓಕೆ, ಸ್ವಲ್ಪ ತಪ್ಪಿದೆ ನೋಡಿ, ಭಾಷಾ ಕಲಿಕೆ ಆಗ್ಬೇಕು. ಭಾಷಾ ಕಲಿಕೆಯು ಅನುಕರಣೆ ಮೂಲಕನೇ ಪ್ರಾರಂಭವಾಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಮಗು ತಾಯಿಯ ಮಾತೃಭಾಷೆಯನ್ನ ಅನುಕರಣೆ ಮಾಡಿನೇ ಕಲಿಯುವಂಥದ್ದು. ಉತ್ತಮ ಭಾಷೆಯನ್ನ ಕಲಿಯೋದಕ್ಕೆ ಮಗುವಿಗೆ ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ಉತ್ತಮ ಭಾಷಾ ಪರಿಸರವನ್ನ ನಾವು ನಿರ್ಮಾಣ ಮಾಡಿ ಕೊಡಬೇಕು. ಸೊ ಇದು ಅನುಕರಣಾ ನಿಯಮ ಆಯ್ತು. ಈಗ ನೋಡೋಣ ಅಭ್ಯಾಸ ನಿಯಮ. ಅಭ್ಯಾಸ ನಿಯಮ ಏನ್ ಹೇಳುತ್ತೆ? ಭಾಷೆಯು ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸದ ಮೂಲಕ ಗಟ್ಟಿಗೊಳ್ಳುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಸಲುವಾಗಿ ಬಹಳಷ್ಟು ಸಲ ಪ್ರಶ್ನೆಗಳು ಬಂದಿದೆ. ಅಂದ್ರೆ ಇದೇ ರೀತಿಯ ಅಂದ್ರೆ ಈ ವಾಕ್ಯ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸಲ ಪ್ರಶ್ನೆ ಕೇಳಿದರೆ ನೋಡಿ. ಭಾಷೆಯು ಅನುಕರಣೆಯಿಂದ ಪ್ರಾರಂಭವಾಗಿ ಡ್ಯಾಶ್ ಮೂಲಕ ಗಟ್ಟಿಗೊಳ್ಳುತ್ತೆ. ಎದರಿಂದ ಗಟ್ಟಿಗೊಳ್ಳುತ್ತೆ? ಅಭ್ಯಾಸದ ಮೂಲಕ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಸೊ ಭಾಷೆಯು ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸದ ಮೂಲಕ ಗಟ್ಟಿಗೊಳ್ಳುತ್ತೆ. ಅನುಕರಣೆಯು ಯಾಂತ್ರಿಕವಾಗಿ ಮುಂದುವರೆಯಬಾರದು. ಓಕೆ, ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ, ಬರಹಗಾರಿಕೆ ಈ ಕೌಶಲ್ಯಗಳು ಅನುಕ್ರಮ ಅಭ್ಯಾಸ ತತ್ವಗಳ ಮುಖಾಂತರವೇ ಇದೇನಾಗ್ತಾ ಹೋಗುತ್ತೆ? ಗಟ್ಟಿಯಾಗ್ತಾ ಹೋಗುತ್ತೆ. ಅಭ್ಯಾಸಗಳು ನಿರಂತರ ಹಾಗೂ ಕ್ರಮಬದ್ಧವಾಗಿ ಇರಬೇಕು. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಭಾಷಾ ಚಟುವಟಿಕೆಗಳನ್ನ ನೀಡಿ ಭಾಷಾ ಕೌಶಲ್ಯಗಳನ್ನ ಗಟ್ಟಿಗೊಳಿಸಬೇಕು. ಶಿಕ್ಷಕರಾದಂತವರು ಭಾಷಾ ಚಟುವಟಿಕೆಗಳನ್ನ ನೀಡಬೇಕು ಮಕ್ಕಳಿಗೆ. ಸೊ ಅದ್ರ ಮೂಲಕ ಭಾಷಾ ಕೌಶಲ್ಯಗಳನ್ನ ಗಟ್ಟಿಗೊಳಿಸ್ತಾ ಹೋಗ್ಬೇಕು. ಈಗ ನೋಡಿದ್ವಿ ಸಿದ್ಧತಾ ನಿಯಮ, ಆಮೇಲೆ ಅನುಕರಣಾ ನಿಯಮ, ಜೊತೆಗೆ ಅಭ್ಯಾಸದ ನಿಯಮ. ಈಗ ಬರೋಣ ಪುನರ್ಬಲನ ತತ್ವ. ಪುನರ್ಬಲನ ತತ್ವ ಏನ್ ಹೇಳುತ್ತೆ? BF ಸ್ಕಿನ್ನರ್ ಅವರ ಪ್ರಕಾರ ಪುನರ್ಬಲನ ಅನ್ನುವಂಥದ್ದು ಕಲಿಕೆಯನ್ನ ಸ್ಥಿರಗೊಳಿಸುತ್ತೆ ಅಂತ ಹೇಳ್ತಾರೆ. BF ಸ್ಕಿನ್ನರ್ ಅವ್ರು ಏನ್ ಹೇಳ್ತಾರೆ? ಪುನರ್ಬಲನ, ರೀಇನ್ಫೋರ್ಸ್ಮೆಂಟ್ ಅಂತ ಏನ್ ಕರಿತೀವಿ, ಅದು ಕಲಿಕೆಯನ್ನ ಸ್ಥಿರಗೊಳಿಸುತ್ತೆ. ನೋಡಿ, ಒಂದು ಮಗು ಚೆನ್ನಾಗಿ ಕಲಿತಾ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆ ಗುಡ್ ರೀಇನ್ಫೋರ್ಸ್ಮೆಂಟ್ ಅನ್ನ ನಾವು ನೀಡಿದಾಗ ಮಗು ಏನ್ ಮಾಡುತ್ತೆ? ನಾನ್ ಚೆನ್ನಾಗಿ ಬರ್ದಿದ್ದೀನಿ, ನಾನು ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಹೇಳಿ ಅಲ್ಲಿ ಮಗುವಿನ ಮನಸ್ಸು ಒಳ್ಳೆಯದ್ರ ಕಡೆಗೆ ಸ್ಥಿರವಾಗುತ್ತೆ. ಓಕೆ, ಇಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಭಾಷೆಯ ಕಲಿಕೆ ಬಗ್ಗೆ ಪುನರ್ಬಲನ ಮಕ್ಕಳಿಗೆ ನೀಡಬೇಕಾಗುತ್ತೆ. ಇದರಿಂದ ಸರಿಯಾದ ಭಾಷೆ ಕಲಿಯೋದಕ್ಕೆ ಮಕ್ಕಳಿಗೆ ಸಹಾಯಕ ಆಗುತ್ತೆ. ಓಕೆ, ಸೊ ಇದಿಷ್ಟು ಯಾವ್ದನ್ನ ನೋಡಿದ್ವಿ? ಅಭ್ಯಾಸದ ನಿಯಮ, ಪುನರ್ಬಲನ ನಿಯಮ, ಅನುಕರಣಾ ನಿಯಮ ಮತ್ತೆ ಪುನರ್ಬಲನ ನಿಯಮ. ಓಕೆ, ಜೊತೆಗೆ ಸಿದ್ಧತಾ ನಿಯಮ. ಇದಿಷ್ಟು ನಿಯಮಗಳಾಯ್ತು. ಈಗ ಭಾಷೆಯನ್ನ ಸ್ವಾಭಾವಿಕ ಕ್ರಮದಲ್ಲಿ ಕಲಿಸ್ಬೇಕು. ಭಾಷೆಯನ್ನ ಯಾವ್ಯಾವ ರೀತಿ ಕಲಿಸ್ಬೋದು ನೋಡಿ. ಭಾಷೆಯನ್ನ ಸ್ವಾಭಾವಿಕ ಕ್ರಮದಲ್ಲಿ ಕಲಿಸ್ಬೇಕು. ಯಾವ ರೀತಿ? ಭಾಷಾ ಕಲಿಕೆಯು ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಅಥವಾ ಕ್ರಮವಾಗಿ ಕಲಿಸ್ಬೇಕು. ಉದಾಹರಣೆಗೆ ಮೊದಲು ಆಲಿಸುವಿಕೆ, ನಂತರ ಮಾತುಗಾರಿಕೆ, ನಂತರ ಓದುಗಾರಿಕೆ, ಅದರ ನಂತರ
ಬರಹಗಾರಿಕೆ. ಅದನ್ನೇ ಸ್ವಾಭಾವಿಕ ಕ್ರಮದಲ್ಲಿ ಕಲಿಸ್ಬೇಕು ಅಂತ ಹೇಳ್ತೀವಲ್ಲ. ಸ್ವಾಭಾವಿಕ ಕ್ರಮ ಯಾವುದು? ದಟ್ ಈಸ್ LSRW. ಇದೇ ಸ್ವಾಭಾವಿಕ ಕ್ರಮ. ಅಂದ್ರೆ ಇದು 1 2 3 4 ಇದ್ದಂಗೆ 1 ಆದ್ಮೇಲೆ 2 ಬರ್ಬೇಕು, 2 ಆದ್ಮೇಲೆ 3, 3 ಆದ್ಮೇಲೆ 4. ಸೊ ನೋಡಿ, ಲಿಸನಿಂಗ್ ಅದಾದ್ಮೇಲೆ ಸ್ಪೀಕಿಂಗ್ ಆದ್ಮೇಲೆ ರೀಡಿಂಗ್ ಆದ್ಮೇಲೆ ರೈಟಿಂಗ್. ಸೊ ಭಾಷಾ ಕಲಿಕೆಯು ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಅಥವಾ ಕ್ರಮವಾಗಿ ಕಲಿಸ್ಬೇಕು. ಓಕೆ. ಜೊತೆಗೆ ಭಾಷೆಯನ್ನ ಅನ್ವಯ ಮಾಡುತ್ತಾ ಕಲಿಸ್ಬೇಕು. ಅನ್ವಯ ಮಾಡೋದಂದ್ರೆ ಏನು? ಭಾಷೆಯನ್ನ ನಿರ್ಬಂಧಗಳಲ್ಲಿ ಕಲಿಸಬಾರ್ದು, ಮುಕ್ತವಾದ ಹಾಗೂ ಸಹಜ ವಾತಾವರಣದಲ್ಲಿ ಕಳಿಸ್ಬೇಕು. ಮಕ್ಕಳಿಗೆ 4 ಗೋಡೆ ಮಧ್ಯೆ ಇಟ್ಕೊಂಡು ಚಾರ್ಟ್ ಹಾಕೊಂಡು ಇದು ಆಪಲ್, A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಹೇಳಿ ಸುಮ್ನೆ ಇದನ್ನ ಒಂಥರ ಕಂಠಪಾಠ ರೀತಿಯಲ್ಲಿ ಅದನ್ನು ಪಿಕ್ಚರ್ ನೋಡಿದ ಕೂಡಲೇ ಹೇಳ್ಬೇಕು ಅನ್ನುವಂತ ಒಂದು ನಿರ್ಬಂಧ ಇಟ್ಕೊಂಡು ಕಲಿಸೋದಕ್ಕಿಂತ ಕೈಯಲ್ಲಿ ಆಪಲ್ ಅನ್ನ ಕೊಟ್ಬಿಟ್ಟು ತೋರಿಸ್ಬಿಟ್ಟು ಮಕ್ಕಳಿಗೆ ಸಹಜ ವಾತಾವರಣವನ್ನ ಕಲ್ಪಿಸ್ಕೊಟ್ಟು ಹೇಳ್ಕೊಟ್ರೆ ಮಗು ಏನ್ ಮಾಡುತ್ತೆ? ಪ್ರೀತಿಯಿಂದ ಕಲಿಯುತ್ತೆ. ಸೊ ಸಹಜ ವಾತಾವರಣವನ್ನ ನಿರ್ಮಾಣ ಮಾಡಿದಾಗ ಮಕ್ಕಳು ಅದನ್ನ ಚೆನ್ನಾಗಿ ಉತ್ತಮವಾಗಿ ಅದನ್ನ ಕಲಿತಾ ಹೋಗ್ತಾರೆ. ಇನ್ನು ವಿವಿಧ ಸನ್ನಿವೇಶಕ್ಕೆ ಅನ್ವಯಿಸಿ ಕಲಿಸಬೇಕು ಅಂದ್ರೇನು? ಮಗು ಶೂನ್ಯ ವಾತಾವರಣದಲ್ಲಿ ಭಾಷೆಯನ್ನ ಕಲಿಯುವುದಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ, ಸಮಾಜಶಾಸ್ತ್ರದಲ್ಲಿ ಬರುವ ಅಮಲ ಮತ್ತು ಕಮಲ ಕಥೆ ಅಂತೆ. ಓಕೆ, ಇದು ಸಾಧು ಸ್ವಾಭಾವಿಕ ಸನ್ನಿವೇಶದಲ್ಲಿ ಸಾಂದರ್ಭಿಕವಾಗಿ ಭಾಷೆಯನ್ನ ಕಲಿಸ್ಬೇಕು. ಓಕೆ, ಸ್ವಾಭಾವಿಕ ಸನ್ನಿವೇಶದಲ್ಲಿ ಮತ್ತೆ ಸಾಂದರ್ಭಿಕ ಅಂತ ಇದೆ ಇಲ್ಲಿ. ಓಕೆ, ಸ್ವಾಭಾವಿಕ ಸನ್ನಿವೇಶ ಮತ್ತೆ ಸಾಂದರ್ಭಿಕವಾಗಿ ನಾವು ಅಂದ್ರೆ ಸಮಯಕ್ಕೆ, ಸಂದರ್ಭಕ್ಕೆ, ಸ್ವಾಭಾವಿಕ ಸನ್ನಿವೇಶಕ್ಕೆ, ಓಕೆ, ಇವೆಲ್ಲದಕ್ಕೂ ರಿಲೇಟೆಡ್ ಆಗಿ ನಾವು ಭಾಷೆಯನ್ನ ಸಹಜವಾಗಿನೇ ಕಲಿಸ್ಬೇಕು ಅನ್ನುವಂಥದ್ದು. ಓಕೆ, ಭಾಷೆಯನ್ನ ಅರ್ಥಪೂರ್ಣ ವಾಕ್ಯಗಳ ಮೂಲಕ ಪ್ರಾರಂಭಿಸಬೇಕು. ಅಂದ್ರೆ ಗೆಸ್ಟಾಲ್ಟ್ ಪಂಥದ ಮನೋವಿಜ್ಞಾನಿಗಳ ಪ್ರಕಾರ ಯಾವುದೇ ವಿಷಯವನ್ನ ನಾವು ಸಮಗ್ರವಾಗಿ ಪೂರ್ಣ ದೃಷ್ಟಿಯಲ್ಲಿ ಕಲಿಸ್ಬೇಕು. ಬಿಡಿ ಬಿಡಿಯಾಗಿ ಕಲಿಸಿದ್ರೆ ಕಲಿಕೆ ಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಹೋಲ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಕೊಟ್ರು ಯಾರು? ಗೆಸ್ಟಾಲ್ಟ್ ಪಂಥದವರು. ಅಂದ್ರೆ ಈ ಒಂದು ಅಂದ್ರೆ ನಮಗೆ ಏನದು ಬಿಡಿ ಬಿಡಿಯಾಗಿ ಬೇಡ, ನಮಗೆ ಹಿಡಿಯಾಗಿ ಬೇಕು ಅಂತ ಹೇಳಿದ್ರು. ಯಾರು? ಗೆಸ್ಟಾಲ್ಟ್ ಪಂಥದ ಮನೋವಿಜ್ಞಾನಿಗಳು. ಇವ್ರ ಪ್ರಕಾರ ಯಾವುದೇ ವಿಷಯವನ್ನ ನೀವು ತಗೊಳ್ಳಿ, ಅದನ್ನ ನಾವು ಸಮಗ್ರವಾಗಿ ಕಲಿಸ್ಬೇಕು. ಪೂರ್ಣ ದೃಷ್ಟಿಯಲ್ಲಿನೇ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಕಲಿಸ್ಬೇಕು. ಬಿಡಿ ಬಿಡಿಯಾಗಿ ಕಲಿಸ್ತಾ ಹೋದ್ರೆ ಅಲ್ಲಿ ಕಲಿಕೆ ಅಪೂರ್ಣವಾಗುತ್ತೆ ಅಂತ ಹೇಳಿದ್ರು. ಇನ್ನು ಶಾಲೆಯ ಒಳಗಿನ ಹಾಗೂ ಹೊರಗಿನ ವ್ಯಕ್ತಿ ಅಥವಾ ವಿದ್ಯಾರ್ಥಿಗಳಿಗೆ ಓದು ಬರಹ ಬಾರದವರಿಗೆ ಭಾಷೆಯನ್ನ ಕಲಿಸುವಾಗ ವಾಕ್ಯ ಪದ್ಧತಿಯನ್ನ ಅನುಸರಿಸಬೇಕು. ನೋಡಿ, ಇವಾಗ ಶಾಲೆಯ ಒಳಗಾಗಿರ್ಬೋದು, ಹೊರಗಾಗಿರ್ಬೋದು ವ್ಯಕ್ತಿಗಳು ಇರ್ತಾರೆ. ಒಳಗಿನ ವ್ಯಕ್ತಿ, ಹೊರಗಿನ ವ್ಯಕ್ತಿ ಅಥವಾ ವಿದ್ಯಾರ್ಥಿಗಳಿಗೆ ನಾವು ತಗೊಂಡ್ರು ಓದು ಬರಹ ಬಾರದವರಿಗೆ ಭಾಷೆಯನ್ನ ಕಲಿಸುವಾಗ ವಾಕ್ಯ ಪದ್ಧತಿಯನ್ನ ಅನುಸರಿಸಬೇಕು ಅಂತ ಹೇಳಿ. ಅಂದ್ರೆ ಇದು ಒಂದು ಉದಾಹರಣೆ. ಅವ್ರೇನು ಬಿಡಿ ಬಿಡಿ ಬೇಡ, ನಮಗೆ ಹಿಡಿ ಹಿಡಿಯಾಗಿ ಹೇಳ್ಕೊಟ್ರೆ ಮಾತ್ರ ಅದು ಕಲಿಕೆ ಅನ್ನುವಂಥದ್ದು ಪೂರ್ಣ ಆಗುತ್ತೆ ಅಂತ ಹೇಳಿದ್ರು. ಯಾವ ರೀತಿ ಹೇಳ್ಕೊಟ್ಟಾಗ? ಹಿಡಿಯಾಗಿ ಹೇಳ್ಕೊಟ್ಟಾಗ. ಅದಕ್ಕೆ ಉದಾಹರಣೆ ಏನು? ನಾವು ಈ ಬೇಡ, ರಾಮ ಕಾಡಿಗೆ ಹೋದ ಅನ್ನೋ ರೀತಿ ಹೇಳ್ಕೊಡಿ ಅಂತ ಹೇಳಿ ಗೆಸ್ಟಾಲ್ಟ್ ಪಂಥದವರು ಹೇಳಿದ್ರು. ಓಕೆ, ಅಂದ್ರೆ ನೋಡಿ, ಭಾಷೆಯನ್ನ ಅರ್ಥಪೂರ್ಣ ವಾಕ್ಯಗಳ ಮೂಲಕ ಪ್ರಾರಂಭಿಸಬೇಕು ಅಂತ. ಓಕೆ, ಹಾಗಾಗಿನೇ ಇಲ್ಲಿ ನಾವು ಎಲ್ಲವನ್ನೂ ಅನ್ವಯಿಸ್ಕೊಂಡಿದ್ದಾರೆ. ಇವಾಗಿನ ಒಂದು ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೋಲ್ ಆಗಿ ಅಂದ್ರೆ ಗೆಸ್ಟಾಲ್ಟ್ ಪಂಥವನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಜೊತೆಗೆ ಹಿಡಿಯಿಂದ ಬಿಡಿನೂ ಇದೆ, ಬಿಡಿಯಿಂದ ಹಿಡಿನೂ ಇದೆ. ಹೌದಲ್ವಾ? ಸೊ ಇಲ್ಲಿ ಈ ಆದ್ಮೇಲೆ ಅದನ್ನ ನಾವು ಬಿಡಿ ಬಿಡಿಯಾಗಿ ಅಂತ ಅನ್ಕೊಂಡ್ರೆ ಅದಾದ ನಂತರ ಬರುವಂತದ್ದೇ ವಾಕ್ಯಗಳು. ಓಕೆ, ಈಗ ಭಾಷೆಯನ್ನ ಸಂವಹನದ ಮೂಲಕ ಕಲಿಸಬೇಕು. ಭಾಷೆಯನ್ನ ಸಂವಹನದ ಮೂಲಕ ಸಹಜವಾಗಿ ಕಲಿಸಬೇಕು. ಮಾತಿನ ಮೂಲಕ ಮಾತು, ಓದಿನ ಮೂಲಕ ಓದು, ಬರಹದ ಮೂಲಕ ಬರಹ, ಈ ರೀತಿಯಾಗಿ ಕಲಿಸ್ಬೇಕು. ನೋಡಿ, ಭಾಷೆನ ಸಂವಹನದ ಮೂಲಕ ಕಲಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಬಾಯ್ಬಿಟ್ಟು ಹೇಳ್ಕೊಂತ ನೀವು ಬರೀರಿ ಓದಿ ಅಂತ ಹೇಳೋದಲ್ಲ. ಏನಂತ? ಮಾತಿನ ಮೂಲಕ ಮಾತನ್ನ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಓದೋದ್ರ ಮೂಲಕ ಹೀಗೆ ಓದ್ಬೇಕು ಅಂತ ಹೇಳಿ ಅನುಸರಿಸಿ ಓದಿಸುವಂತದ್ದು. ಬರವಣಿಗೆ, ಓಕೆ, ಬರವಣಿಗೆ ಮೂಲಕ ಬರವಣಿಗೆಯನ್ನ ಕಲಿಸುವಂಥದ್ದು. ಉದಾಹರಣೆಗೆ ಕತೆ, ಸಂಭಾಷಣೆ, ಪ್ರಶ್ನೋತ್ತರ ಇವೆಲ್ಲವೂ. ಓಕೆ, ಭಾಷೆಯನ್ನ ಅನುಕ್ರಮವಾಗಿ ಕಲಿಸಬೇಕು. ಏನಿದು ಅನುಕ್ರಮ? ವಿವಿಧ ಕೌಶಲ್ಯಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿ ಕಲಿಸಿದಾಗ ಭಾಷಾ ಕಲಿಕೆ ಪೂರ್ಣ ಆಗುತ್ತೆ ಹಂತ ಹಂತವಾಗಿ ಅಂತ ಹೇಳ್ತಾರೆ. ಓಕೆ, ಇನ್ನು ಭಾಷಾ ಕಲಿಕಾ ನಿಯಮಗಳನ್ನ ನೋಡ್ತಾ ಹೋಗೋಣ. ಓಕೆ, ಸರಳ ಪದಗಳಿಂದ ಸಂಯುಕ್ತ ಪದಗಳನ್ನ ನಾವು ಕಲಿಸ್ತಾ ಹೋಗ್ಬೇಕು. ಫಸ್ಟ್ ನೋಡಿ, ಇಂದ ಲಾಸ್ಟ್ ಏನ್ ಬರುತ್ತೆ? ಕ್ಷ ಬರುತ್ತೆ. ಸೊ ಅಲ್ಲಿ ಅದನ್ನೇನು ನಾವು ಸಂಯುಕ್ತ ಅಕ್ಷರಗಳು ಅಂತ ಕರಿತೀವಿ. ಸೊ ಸರಳ ಪದಗಳಿಂದ ಸಂಯುಕ್ತ ಪದಗಳನ್ನ ನಾವು ಕಲಿಸ್ತಾ ಹೋಗ್ಬೇಕು. ಓಕೆ, ಜೊತೆಗೆ ಸಂಬಂಧ ಇರುವಂತಹ ಪದಗಳು ಹಾಗೂ ವಾಕ್ಯಗಳನ್ನ ಮೊದಲು ಕಲಿಸ್ತಾ ಹೋಗ್ಬೇಕು. ಓಕೆ, ಅಂದ್ರೆ ಸರಳ ಪದಗಳಿಂದ ನಾವು ಸ್ಟಾರ್ಟ್ ಮಾಡಿ ಆಮೇಲೆ
ಸಂಯುಕ್ತ ಪದಗಳು ಅಂತ ಅಂದ್ರೆ ಏನು? ಆ, ಅರಸ. ಓಕೆ, ಇದೆಲ್ಲ ಗೊತ್ತಿರುತ್ತೆ ಬಿಡಿ ನಿಮ್ಗೆ. ಸರಳ ಪದಗಳಿಂದ ಸಂಯುಕ್ತ ಪದಗಳನ್ನ ಕಲಿಸ್ಬೇಕು. ಸಂಬಂಧ ಇರುವಂತಹ ಪದಗಳು ಹಾಗೂ ವಾಕ್ಯಗಳನ್ನ ಏನ್ ಮಾಡ್ಬೇಕು? ಮೊದಲು ಕಲಿಸ್ತಾ ಹೋಗ್ಬೇಕು. ಓಕೆ, ಆಮೇಲೆ ಪರಿಚಿತ ಪದಗಳಿಂದ ಅಪರಿಚಿತ ಪದಗಳನ್ನ ಕಲಿಸ್ತಾ ಹೋಗ್ಬೇಕು. ಪೂರ್ಣ ವಾಕ್ಯದಿಂದ ಬಿಡಿ ಬಿಡಿಯಾದಂತ ಪದಗಳನ್ನ ಕಲಿಸ್ಬೇಕು. ಓಕೆ, ವ್ಯಾಕರಣದ ಅಂಶಗಳನ್ನ ಪ್ರಾಯೋಗಿಕವಾಗಿ ಕಲಿಸ್ತಾ ಹೋಗ್ಬೇಕು. ಅಂದ್ರೇನು? ಬಾಯ್ದೆರೆ ಓದುವಿನ ನಂತರ ಮೌನ ಓದನ್ನ ಕಲಿಸ್ಬೇಕು ಮಕ್ಕಳಿಗೆ. ಮೌನ ಓದಿನಲ್ಲಿ ಮೊದಲು ಸಹಜ ಓದು, ನಂತರ ಅರ್ಥ ಗ್ರಹಿಸುವುದು. ಅಂದ್ರೆ ಮೌನ ಓದಿನಲ್ಲಿ ಮೊದಲು ಸಹಜ ಓದು, ನಂತರ ಅರ್ಥ ಗ್ರಹಿಸುವುದು ಇರಬೇಕು. ಮೊದಲು ಮಾತೃಭಾಷೆಯನ್ನ ಕಲಿಸ್ಬೇಕು ಅಂತ ಇದೆ ನೋಡಿ. ಮೊದಲು ಮಾತೃಭಾಷೆಯನ್ನ ಕಲಿಸ್ಬೇಕು, ಹೌದಲ್ವಾ? ಎಲ್ಲಕ್ಕಿಂತ ಮೊದಲು ಏನನ್ನ ಕಲಿಸ್ಬೇಕು? ಮಾತೃಭಾಷೆಯನ್ನ ಕಲಿಸ್ಬೇಕು. ಮಗುವಿಗೆ ಮೊದಲು ಮಾತೃಭಾಷೆಯನ್ನ ಕಲಿಸ್ಬೇಕು, ನಂತರ ಪರಭಾಷೆಯನ್ನ ಕಲಿಸ್ಬೇಕು. ಮೊದಲಿಗೆ ಪರಭಾಷೆಯನ್ನ ಮೊದಲಿಗೆ ಕಲಿಸಿದ್ರೆ ಅದು ಮಗುವಿನ ವಿಕಾಸದ ಮೇಲೆ ಬಂಡೆ ಎಳೆದಂತೆ ಆಗುತ್ತೆ. ಅದು ಅವೈಜ್ಞಾನಿಕ ವಿಧಾನ ಅಂತ ಹೇಳಿದ್ದಾರೆ. ಇನ್ನು ಭಾಷೆಯನ್ನ ಕಲಿಸುವಾಗ ಧ್ವನಿಗಳ ಸ್ವರೂಪ, ಭಾಷೆಯ ಜಾಯಮಾನ, ಶೈಲಿ ಹಾಗೂ ಅಭಿವ್ಯಕ್ತಿ, ಸೃಜನಶೀಲತೆ, ಅರ್ಥಗ್ರಹಿಕೆ ಇತ್ಯಾದಿಗಳನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಮಕ್ಕಳಿಗೆ ಕಲಿಸ್ತಾ ಹೋಗ್ಬೇಕು. ಓಕೆ, ಸೊ ಇದಿಷ್ಟು ಏನಾಗಿತ್ತು? ಯಾವ್ದ್ರ ಬಗ್ಗೆ ನೋಡಿದ್ವಿ? ತಂತ್ರಗಳು, ಭಾಷಾ ಬೋಧನಾ ಕಲಿಕಾ ನಿಯಮಗಳು ಅಥವಾ ತಂತ್ರಗಳು, ಇದ್ರ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಓಕೆ, ಇದಿಷ್ಟನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಈ ಸಿದ್ಧತಾ ತತ್ವ ಅಂದ್ರೆ ಇದ್ರಲ್ಲಿ ಏನು ಅಂತ ಅಂದ್ರೆ ಇದನ್ನ ಜಸ್ಟ್ ನೀವು ಒಂದ್ಸಲ ಗ್ಲಾನ್ಸ್ ತರ ಮಾಡ್ಕೊಳ್ಳಿ ಅಷ್ಟೇ. ಯಾಕೆ ಅಂತಂದ್ರೆ ಇದನ್ನ ನೀವು ಒಂದ್ಸಲ ನೋಡ್ಕೊಂಡ್ ಬಿಟ್ರೆ ನಿಮ್ಗೆ ಕನ್ನಡ ಪೆಡಗಾಜಿ ಏನಿದೆಯಲ್ಲ ತುಂಬಾನೇ ಈಸಿ ಅಂತ ಅನ್ಸುತ್ತೆ. ಓಕೆ, ಅಭ್ಯಾಸ ನಿಯಮ ನೋಡಿ, ಇದ್ರ ಮೇಲೆ ಪ್ರಶ್ನೆ ಬಂದಿದೆ ಏನಂತ? ಅನುಕರಣೆಯಿಂದ ಪ್ರಾರಂಭವಾಗಿ ಭಾಷೆ ಅನ್ನುವಂಥದ್ದು ಯಾವ್ದ್ರಿಂದ ಗಟ್ಟಿಗೊಳ್ಳುತ್ತೆ ಅಂತಾನು ಕೇಳಿದ್ದಾರೆ. ಜೊತೆಗೆ ಡ್ಯಾಶ್ ದಿಂದ ಪ್ರಾರಂಭವಾಗಿ ಅಭ್ಯಾಸದ ಮೂಲಕ ಗಟ್ಟಿಗೊಳ್ಳುತ್ತೆ. ಹಾಗಾದ್ರೆ ಯಾವ್ದ್ರಿಂದ ಅಂತ ಕೂಡ 2 ಟೈಪ್ಸ್ ಕೂಡ ಕೇಳಿದ್ದಾರೆ, 2 ರೀತಿಯಾಗಿ ಕೂಡ. ಓಕೆ, ಇವೆಲ್ಲನೂ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.